ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಇಂದಿನ ವಿಡಿಯೋದಲ್ಲೇ ನೋಡಿರ್ತೀರಾ. ಸೊ ಸೂರ್ಯ ಹಾಗೆ ಮೀನಾ ಹಾಗೆ ಅವ್ರ ಮನೇಲಿರುವಂತಹ 3 ಕಪಲ್ಸು ಕೂಡ ಒಂದು ಕಾಂಪಿಟೇಷನ್ಗೆ ಓಕೆ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾರೆ. ಅಂದರೆ ಅದು ರವಿ ಅವರ ಹೋಟೆಲಲ್ಲಿ ಕಾಂಪಿಟೇಷನ್ ಅರೇಂಜ್ ಮಾಡಿರ್ತಾರೆ, ಅಲ್ಲಿಗೆ ಓಕೆ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾರೆ. ಸೊ ಹಾಗೆಯೇ ಹಿಂದಿನ ವಿಡಿಯೋದಲ್ಲೇ ಹೇಳಿದಾಗೆ ರವಿ ಹಾಗೆ ಶ್ರುತಿ ಏನೋ ಜಗಳ ಮಾಡ್ತಿದ್ದಾರೆ ಅಂತ ಹೇಳಿ ಮೀನಾಗೆ ಸೂರ್ಯ ಬಂದು ಬಿಡಿಸ್ತಾ ಇರ್ತಾರೆ. ಅವರು ಕಾಮಿಡಿಯಾಗಿ ಮಾಡ್ತಾ ಇರ್ತಾರೆ ಅಷ್ಟೇ. ನಂತರ ಹಾಗೆಯೇ ಇಬ್ಬರು ಕೂಡ ಸುಮ್ಮನೆ ಇಲ್ಲಿ ಮಾತಾಡುವಾಗ ಸರಿ ಆಯಿತು, ಇವಾಗ ಹೇಳಿ ಏನು ಕಾಂಪಿಟೇಷನು, ಹೇಗೆ ರೆಡಿ ಆಗ್ತಾ ಇದ್ದೀರಾ, ಏನೆಲ್ಲ ಕ್ವಶನ್ ಕೇಳ್ಬೋದು ಅಲ್ಲಿ ರವಿ ಅಂತ ಹೇಳಿ ಸೂರ್ಯ ಕೇಳುವಾಗ ರವಿ ಇದ್ದನು ಅಲ್ಲಿ ಜನರಲ್ ಕ್ವಶನ್ಸ್ ಕೇಳ್ತಾನೆ ಕಣೋ, ಬೇರೆ ಏನು ಕೇಳಲ್ಲ ಅಂತ ಹೇಳಿ. ಜನರಲ್ ಕ್ವಶನ್ಸಾ ಅಲ್ವೋ, ಇವಾಗ ಏರೋಪ್ಲೇನ್ ಯಾರು ಕಂಡಿದ್ರು ಅಂತ ಹೇಳಿ ಕೇಳಿದರೆ ಹೇಳ್ಬೋದು ಕಣೋ, ಆದರೆ ಈ ತೆಪ್ಪ ಯಾರು ಕಂಡಿದ್ರು ಅಂತ ಕೇಳಿದರೆ ಹೇಗೋ ಹೇಳೋದು. ಹಾಗೆಯೇ ಇವಾಗ ನೋಡು ಕಾರ್ ಯಾರು ಕಂಡಿದ್ರು ಅಂತ ಕೇಳಿದರೆ ಹೇಳ್ಬಹುದು. ಹಾಗೆ ಇವಾಗ ಜಟ್ಕಾ ಬಂಡಿ ಯಾರು ಕಂಡಿಡಿದ್ರು ಅಂತ ಕೇಳಿದರೆ ಏನೋ ಹೇಳೋದು ಅಂತ ಹೇಳುವಾಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಸೂರ್ಯ ಅದೇನು ಜನರಲ್ ಕ್ವಶನ್ ಕೇಳೋಕೆ ಅದೇನು ಕಾಂಪಿಟೇಷನ್ ಬೇರೆ ಥರ ಆಯ್ತೇನೋ, ಇದು ಕಪಲ್ಸ್ ಬಗ್ಗೆ ಕಣೋ, ಆ ಥರ ಯಾಕೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅಂತ ಅಂದಾಗ ಅವಾಗಲ್ಲಿ ಶ್ರುತಿ ಇದ್ದಳು ಕೂಡ ಹೌದು ಸೂರ್ಯ ಅವರೇ, ಆ ಥರ ಎಲ್ಲ ಕೇಳಲ್ಲ, ಇದು ಕಪಲ್ಸ್ ಕಾಂಪಿಟೇಷನ್ ಅಲ್ವಾ, ಸೊ ಇದು ಕಪಲ್ಸ್ ಬಗ್ಗೆನೇ ಕೇಳ್ತಾರೆ, ಅಂದರೆ ಗಂಡ ಹೆಂಡತಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ ಅಂತ ಹೇಳಿ ಹೇಳ್ತಾಳೆ. ಹೌದಾ, ಹಂಗಾದ್ರೆ ಬಿಡು, ನಾನು ಇವ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತು ಅಂತ ಹೇಳಿ ಹೇಳಿದಾಗ ಹಾಗೆ ಮೀನಾ ಕೂಡ ಹೌದಾ ಶ್ರುತಿ, ಹಾಗಾದ್ರೆ ಏನೋ ತೊಂದರೆ ಇಲ್ಲ, ನಾನು ಕೂಡ ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ನನಗೂ ಗೊತ್ತು ಅಂತ ಹೇಳಿ ಹೇಳ್ತಾಳೆ. ಆಗ ಶ್ರುತಿ ಇದ್ದವರು ಸರಿ ಆಯಿತು ಸೂರ್ಯ ಅವರೇ, ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ ಹೇಳಿ, ಮೀನಾ ಅವ್ರಿಗೆ ತುಂಬಾ ಫೇವ್ರೆಟ್ ಸಾಂಗ್ ಅಂದರೆ ಯಾವುದು ಅಂತ ಹೇಳಿ. ಅದೇ ಇದೆಯಲ್ಲ, ನೋಡು ನೋಡು ಕಣ್ಣಾರ ಬಂದಿಹಳು ಅಂತ ಹೇಳಿ, ಅದೇ ಸಾಂಗು ಅಂತೇಳಿ ಹೇಳಿದಾಗ ಎಲ್ಲರೂ ಕೂಡ ನಗ್ತಾರೆ. ಹಾಗೆ ಮೀನವರು ಎಲ್ಲುಟ್ಟಿರ್ಬೋದು ಹೇಳಿ ಅಂತ, ಯಾವ ಹಾಸ್ಪಿಟಲ್ಲು ಹೇಳಿ ಅಂತ ಕೇಳ್ತಾರೆ. ಅಯ್ಯೋ ಇವಳು ಹೋಗುವಾಗ ಎಲ್ಲೋ ದಾರಿಲೋ ಯಾವುದೋ ಒಂದು ಬಸ್ಸಲ್ಲಿ ಹೋಗುವಾಗ ಎಲ್ಲೋ ಸೀಟ್ ಸಂದಿಲ್ಲೋ ಎಲ್ಲೋ ಹುಟ್ಟಿರ್ತಾಳೆ ಅಷ್ಟೇ ಇವಳು, ಅದಕ್ಕೇ ಈ ಥರ ಬಾಯಿ ಯಾವಾಗಲೂ ವಟವಟ ಅಂತ ಇರ್ತಾಳೆ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಕಾಮಿಡಿ ಮಾಡ್ತಾರೆ. ಸೊ ನಂತರ ಆಯಿತು ಮೀನಾ ಅವರೇ, ನೀವು ಹೇಳಿ ಸೂರ್ಯ ಅವರಿಗೆ ಯಾವ ಊಟ ಇಷ್ಟ ಅಂತೇಳಿ ಹೇಳಿದಾಗ ಅಯ್ಯೋ ಶ್ರುತಿ ಅವ್ರು ಯಾವ ಅಡುಗೆ ಮಾಡಿದ್ರು ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದಾಗ ಸರಿ ಆಯಿತು, ಅವರಿಗೆ ಯಾವ ಊರು ಇಷ್ಟ ಅದನ್ನವರು ಹೇಳಿ ಅಂತ ಅಂದಾಗ ಅಯ್ಯೋ ಶ್ರುತಿ ಅವ್ರಿಗೆ ಎಲ್ಲ ಊರೂ ಇಷ್ಟ ಅಂತ ಹೇಳಿದಾಗ ಆಗೆಲ್ಲ ನೀವು ಹೇಳಂಗಿಲ್ಲ, ಪರ್ಟಿಕ್ಯುಲರಾಗಿ ಯಾವ ಊರು ಅಂತ ಹೇಳಿ ಹೇಳಬೇಕು ಹೇಳಿ ಅಂತ ಅಂದಾಗ ಹೌದಲ್ವ ರೀ, ನಾನು ಇದ್ರ ಬಗ್ಗೆ ತಿಳ್ಕೊಂಡೆ ಇಲ್ಲ ರೀ, ನಿಮ್ಗೆ ಯಾವ ಊರು ಇಷ್ಟ ಅಂತ ಕೇಳಿದಾಗ ಅದೇ ಇದೆಯಲ್ಲಮ್ಮ ಲಚ್ಚಮ್ಮ ದೇವಿ ಅಂತ ಊರು ಅಂತೇಳಿ ಹೇಳಿದಾಗ ಸೊ ಹೌದಲ್ವಾ, ಅದೇ ಊರು ನನಗೂ ಮರ್ತೋಗ್ಬಿಟ್ಟೈತೆ ಅಂದಾಗ ಹೌದು, ಇದೇ ರೀತಿ ತುಂಬಾ ಜನರಲ್ ಕ್ವಶನ್ಸು ಕಪಲ್ಸ್ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಈ ರೀತಿ ಅವ್ರ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಷ್ಟೇ ಅಂದಾಗ ಸರಿ ಏನೋ ಆಯಿತು, ನಮ್ಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ, ತಿಳ್ಕೊಬೇಕಲ್ವ ಅಂತ ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ, ನೈಟ್ ಎಲ್ಲ ಟೈಮ್ ಇದೆ ಅಲ್ವಾ, ಹೋಗಿ ಪ್ರಿಪೇರ್ ಆಗಿ ಅಂತ ಹೇಳಿ ಶ್ರುತಿ ಹೇಳಿದಾಗ ಸೂರ್ಯ ಮೀನಾ ಕೂಡ ಓಕೆ ಅಂತ ಹೇಳ್ತಾರೆ. ಹಾಗೆ ನೀವು ಕೂಡ ಪ್ರಿಪೇರ್ ಆಗಿ, ನಾವು ಪ್ರಿಪೇರ್ ಆಗ್ತೀವಿ, ಬಟ್ ನಾವು ಇದರಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ಶ್ರುತಿ ಹಾಗೆ ರವಿ ಕೂಡ ಹೇಳಿದಾಗ ನಂತರ ಮೀನಾ ಹಾಗೆ ಸೂರ್ಯ ಕೂಡ ನಾವು ಏನು ಕಮ್ಮಿ ಇಲ್ಲಪ್ಪ, ನಾವು ಗೆದ್ದೇ ಗೆಲ್ತೀವಿ ಕಾಂಪಿಟೇಷನಲ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಂತರ ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಕಾಂಪಿಟೇಷನ್ಗೆ ಹೋಗ್ತಾರೆ. ಸೊ ಅಲ್ಲಿ ಕಾಂಪಿಟೇಷನ್ನ ಕೂಡ ರೆಮೋ ಅವರು ಹೋಸ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಅವರು ಹ್ಯಾಂಕರ್ ಆಗಿಬಿಟ್ಟು. ಸೊ ನಂತರ ಬಂದಿರುವಂತಹ ಕಪಲ್ಸ್ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಸೊ ಅವ್ರವ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದೀವಿ, ಜೊತೆಗೆ ಅವ್ರ ಹೆಸರನ್ನ ಕೂಡ ಹೇಳಬೇಕಾಗುತ್ತೆ. ಹಾಗೆ ಎಲ್ಲ ಕಪಲ್ಸ್ ಕೂಡ ಹೇಳ್ತಾ ಬರ್ತಾರೆ. ನಂತರ ಇವಾಗ ಈ 3 ಜೋಡಿಗಳ ಕೂಡ ಇಂಟ್ರೊಡಕ್ಷನ್ ಆಗುತ್ತೆ. ಹಾಗೆ ರವಿ ಇದ್ದನು ನಾನು ಒಂದು ಸ್ಟಾರ್ ಹೋಟೆಲಲ್ಲಿ ಶೆಫ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಶ್ರುತಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾಳೆ. ನಂತರ ರೋಹಿಣಿ ನಾನು ಬ್ಯೂಟಿಷಿಯನ್ ಅಂತ ಹೇಳಿದಾಗ ಮನೋಜ್ ಕೂಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರೆ. ಸೊ ಈ 2 ಜೋಡಿಗಳು ಹೇಳಿದಾಗ ಎಲ್ಲರೂ ಕೂಡ ಕ್ಲಾಪ್ ಮಾಡ್ತಾರೆ. ಅದೇ ಸೂರ್ಯನ ಕಡೆ ಬಂದಾಗ ಸೂರ್ಯ ನಾನು ಕ್ಯಾಬ್ ಡ್ರೈವರ್ ಅಂತ ಹೇಳ್ತಾನೆ. ಹಾಗೆ ಅವರ ಹೆಂಡತಿ ಅಂದರೆ ಮೀನಾ ಇದ್ದವಳು ಕೂಡ ನಾನು ಹೂವನ್ನ ಕಟ್ಟಿ ಎಲ್ಲರೂ ಮನೆಗೂ ಗಾಡೀಲಿ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಯಾರು ಕೂಡ ಕ್ಲಾಪ್ ಮಾಡೋದಿಲ್ಲ. ಅವರಿಬ್ಬರಿಗೂ ಕೂಡ ಸೂರ್ಯ ಹಾಗೆ ಮೀನಾಗೆ ಒಂಥರ ಅವಮಾನ ಆಗಿ ಬೇಜಾರಾಗ್ಬಿಡುತ್ತೆ. ನಂತರ ಹಾಗೆ ಹ್ಯಾಂಕರ್ ಆಗಿದ್ದಂಥ ರೆಮೋ ಅವರು ನೀವು ಯಾಕೆ ಈ ಜೋಡಿಗೆ ಮಾತ್ರ ಕ್ಲಾಪ್ ಮಾಡ್ತಾ ಇಲ್ಲ, ಎಲ್ಲರೂ ಕ್ಲಾಪ್ ಮಾಡಿ ಅಂತ ಹೇಳಿದ ಮೇಲೆ ಆವಾಗ ಎಲ್ಲರೂ ಕೂಡ ಕ್ಲಾಪ್ ಮಾಡ್ತಾರೆ. ಸೊ ಇದು ಕೂಡ ಸೂರ್ಯ ಹಾಗೆ ಮೀನಾಗೆ ಒಂಥರ ಅವಮಾನ ಅಂತ ಅನಿಸುತ್ತೆ. ಅದಾದ ನಂತರ ರೆಮೋ ಇದ್ದವರು ಸರಿ ಆಯಿತು ಎಲ್ಲ ಜೋಡಿಗಳು ಹೋಗ್ಬಿಟ್ಟು
ಕೆಳಗಡೆ ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಅವ್ರವ್ರ ಸೀಟಿಗೆ ಹೋಗಿ ಕೂರ್ತಾರೆ. ಅದಾದ ನಂತರ ಇವಾಗ ಕಾಂಪಿಟೇಷನ್ಗೆ ಸ್ಟಾರ್ಟ್ ಮಾಡೋಣ, ಮೊದಲೆಲ್ಲ ಹೆಣ್ಮಕ್ಳು ಕೂಡ ಸ್ಟೇಜ್ ಮೇಲೆ ಬನ್ನಿ ಅಂತ ಹೇಳಿ ಕರೆದಾಗ ಸೊ ಕಾಂಪಿಟೇಷನ್ಗೆ ಬಂದಿರೋ ಜೋಡಿಗಳಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊತಾರೆ. ಆಗ ಸೂರ್ಯ ಇದ್ದನು, ಅಲ್ಲ ರೀ ಮೇಡಮ್, ನೀವು ಹೇಳಿದ್ದು ಜೋಡಿ ಕಾಂಪಿಟೇಷನ್ ಅಂತ ಅಲ್ವಾ, ನೀವು ಯಾಕೆ ಬರೀ ಹೆಣ್ಮಕ್ಳನ್ನ ಮಾತ್ರ ಫಸ್ಟ್ ಕರೆದಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಸರ್ ಇಲ್ಲ, ಇಲ್ಲಿಗೆ ಸ್ವಲ್ಪ ಹೆಣ್ಮಕ್ಳು ಯಾವಾಗಲೂ ಫಸ್ಟ್ ಅಲ್ವಾ, ಅವ್ರಿಗೋಸ್ಕರ ಅಂತಲೇ ಒಂದು ಕಾಂಪಿಟೇಷನ್ ಇದೆ, ಅವ್ರ ಎಬಿಲಿಟಿನಲ್ಲಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ, ಹೌದಾ ಸರಿ ಸರಿ ಆಯಿತು ಮಾಡಿ ಅಂತ ಅಂದ್ಬಿಟ್ಟು ಕೂತ್ಕೊತಾನೆ. ಅದಾದ ನಂತರ ರೆಮೋ ಅವರು ಕೇಳ್ತಾರೆ, ಇವಾಗ ನಿಮ್ಮ ಇಂಡಿವಿಜುವಲ್ ನೀವು ಏನಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀರಾ, ಹೇಗೆ ಪ್ರಿಪೇರ್ ಆಗಿದ್ದಾರೆ, ನಿಮ್ಮ ಇಂಡಿವಿಜುವಲ್ ಟ್ಯಾಲೆಂಟ್ ಏನು ಅಂತ ಹೇಳಿ ನೀವು ತೋರಿಸ್ಕೋಬೇಕಿಲ್ಲಿ ಅಂದಾಗ, ಅವಾಗ ಒಬ್ಬೊಬ್ಬರನ್ನೇ ಕೇಳುವಾಗ ಸೊ ಒಬ್ಬರು ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ ಅಂತ ಹೇಳುವಾಗ, ಹಾಗೆ ರೋಹಿಣಿ ಇದ್ದವರು ಸೊ ನಾನು ಒಂದು ಹುಡುಗನ ಹುಡುಗಿಯಾಗಿ ಚೇಂಜ್ ಮಾಡ್ತೀನಿ, ಆ ಥರ ಮೇಕ್ ಓವರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಶ್ರುತಿ ಇದ್ದವಳು ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು 2-3 ಥರ ವಾಯ್ಸ್ನ ಚೇಂಜ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮೀನಂಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿರ್ತಾಳೆ. ಆಗ ಮನೋಜ್ ಇದ್ದನು, ಅಲ್ವೋ ಸೂರ್ಯ, ನೀನು ಹೆಂಡ್ತಿಗೆ ಆ ಟ್ಯಾಲೆಂಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಇಬ್ಬರು ಸೆಲ್ಫಿ ತೊಗೊಂಡು ಹೋಗ್ಬಿಡಿ, ನಾವು ಒಂದು ಕಾಂಪಿಟೇಷನ್ಗೆ ಬಂದಿದ್ವಿ ಅಂತ ಹೇಳಿ ಫ್ರೇಮಾಗಿ ಇಟ್ಟಿಸ್ಕೊಳ್ಳುವಂತ್ರಿ, ನೀನು ಹೆಂಡ್ತಿಗೆ ಅದೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದಾಗ ಸೂರ್ಯ ಎದ್ಬಿಟ್ಟು, ಅಲ್ವೇ ಮೀನಾ, ನನ್ನ ಹೆಂಡ್ತಿ ತುಂಬಾ ಚೆನ್ನಾಗಿ ಹೂ ಕಟ್ತಾಳೆ, ಅವಳು ಕಣ್ಣು ಮುಚ್ಕೊಂಡು ಆರಾಮಾಗಿ ಹೂ ಕಟ್ತಾಳೆ, ಅದು ನೀನು ಟ್ಯಾಲೆಂಟ್ ಅಲ್ವೇನೆ ಹೇಳಿ ಮೀನಾ ಅಂದಾಗ, ಹಾಂ ಹೌದೌದು ನಾನು ಕಣ್ಣು ಮುಚ್ಕೊಂಡು ಹೂ ಕಟ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾರೆ. ಸರಿ ಆಯಿತು, ಎಲ್ಲರೂ ಇವಾಗ ನಿಮ್ಮ ಟ್ಯಾಲೆಂಟ್ನ 1 by 1 ತೋರಿಸಿ ಅಂತ ಹೇಳಿದಾಗ ಒಬ್ಬರು ಹಾಡು ಡ್ಯಾನ್ಸು ಅಂತೇಳಿ ಬಂದಾಗ ಹಾಗೆ ರೋಹಿಣಿ ಕೂಡ ಒಂದು ಹುಡುಗಿ ರೂಪವಾಗಿ ಚೇಂಜ್ ಮಾಡ್ತಾಳೆ. ನಂತರ ಇನ್ನೊಂದು ಕಡೆ ಶ್ರುತಿ ಇದ್ದೋಳು ಅವ್ರ ಅತ್ತೆ ಶಾಂತಿ ಥರ ಹಾಗೆ ಗಂಡನ ಥರ ಇಬ್ಬರು ಥರನೂ ವಾಯ್ಸ್ನ ಚೇಂಜ್ ಮಾಡಿ ಮಾತಾಡಿ ತೋರಿಸ್ತಾಳೆ. ನಂತರ ಮೀನವರ ಟಾಸ್ಕ್ ಬರುತ್ತೆ. ಮೀನವ್ರ ಟಾಸ್ಕ್ ಬಂದಾಗ ಅವಳ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಹೂವನ್ನು ಕಟ್ಬಿಟ್ಟು ತೋರಿಸ್ತಾಳೆ. ಸೊ ಇದು ಅವಳ ಟ್ಯಾಲೆಂಟ್ ಆಗಿತ್ತು. ಇದಕ್ಕೆಲ್ಲರೂ ಕೂಡ ಚೆನ್ನಾಗಿ ಅಪ್ರಿಸಿಯೇಷನ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಆಗಿದ ನಂತರ ಇನ್ನು ನೆಕ್ಸ್ಟು ಸರಿ ಇವಾಗ ಇಂಡಿವಿಜುವಲ್ ಟಾಸ್ಕ್ ಆಯಿತು. ಇವಾಗ ಕಪಲ್ಸ್ ಟ್ಯಾಲೆಂಟ್ ಏನು ಅಂತ ತಿಳ್ಕೊಬೇಕಾಗುತ್ತೆ. ಅಂದರೆ ಅವರು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡಬೇಕು. ಇವಾಗ ಈ ಒಂದು ಕಾಂಪಿಟೇಷನ್ನ ಮೊದಲನೇದಾಗಿ ನಾವು ರೋಹಿಣಿ ಹಾಗೆ ಮನೋಜರಿಂದನೇ ಶುರು ಮಾಡೋಣ ಅಂತ ಹೇಳಿ ಅವರಿಬ್ಬರನ್ನ ಸ್ಟೇಜ್ ಮೇಲೆ ಕರೆದಾಗ ರೋಹಿಣಿ ಹಾಗೆ ಮನೋಜ್ ಇಬ್ಬರು ಕೂಡ ಒಬ್ರಿಗೊಬ್ರು ಏನು ಒಪಿನಿಯನ್ ಇರುತ್ತೆ ಅದನ್ನ ಶೇರ್ ಮಾಡಬೇಕಾಗುತ್ತೆ. ಆವಾಗ ಮನೋಜ್ ಇದ್ದನು, ನಾನು ಆ್ಯಕ್ಚುಲಿ ಫಸ್ಟು ಬರೀ ಮನುಷ್ಯ ಆಗಿದ್ದೆ ಅಷ್ಟೇ, ಆದರೆ ನನ್ನ ಬಾಳಿಗೆ ಒಂದು ಅರ್ಥನ ತಂದು ಕೊಟ್ಟಿದ್ದು ರೋಹಿಣಿ. ನಾರ್ಮಲ್ ಮನುಷ್ಯ ಆಗಿದ್ದೋನ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಮಾಡಿ ನನಗೂ ಕೂಡ ಸಮಾಜದಲ್ಲಿ ಗೌರವ ಘನತೆ ಸಿಗೋ ಥರ ಮಾಡಿರೋದು ರೋಹಿಣಿನೇ. ಅವಳನ್ನ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನಂಬಿದ್ದೀನಿ ಅಂತ ಇದೇ ರೀತಿ ಏನೇನೋ ರೋಹಿಣಿ ಬಗ್ಗೆ ಚೆನ್ನಾಗಿ ಹೊಗಳುತ್ತಾನೆ. ಅದನ್ನ ಕೇಳಿದ ರೋಹಿಣಿ ಕೂಡ ಖುಷಿ ಆಗುತ್ತೆ. ಸಾಕು ಮನೋಜ್, ನೀವೇನು ಹೇಳೋದು ಬೇಡ, ನೀವೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಸ್ ಎ ವೈಫ್ ಆಗಿ ಅಂದರೆ ಹೆಂಡತಿಗೆ ಮೇಯ್ನಾಗಿ ಬೇಕಾಗಿರೋದು ಗಂಡನಿಂದ ನಂಬಿಕೆ. ಸೊ ಆ ಒಂದು ನಂಬಿಕೆ ನಿಮಗೆ ನನ್ನ ಮೇಲೆ ಎಷ್ಟಿದೆ ಅಂತ ಹೇಳಿ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಸೊ ಥ್ಯಾಂಕ್ ಯು ಅಂತ ಹೇಳಿ ಅವಳು ಹಳಕ್ಕೆ ಶುರು ಮಾಡ್ತಾಳೆ. ಆವಾಗ ಮನೋಜ್ ಇದ್ದನು, ರೋಹಿಣಿ ನಿನಗೇನು ತಲೆ ಕೆಟ್ಟಿದ್ಯಾ, ನೀನೇ ಕಳ್ತಿದ್ಯಾ, ನಮ್ಮಿಬ್ಬರು ಮಾತನ್ನ ಕೇಳಿ ಕೆಳಗಡೆ ಇದ್ದಾರಲ್ಲ ಅವರು ಜಡ್ಜಸ್ ಹೇಳಬೇಕು, ನೀನು ಸುಮ್ಮನೆ ಇರು ಅಂತ ಹೇಳಿದಾಗ, ಇಲ್ಲ ಮನೋಜ್ ನನಗೆ ತುಂಬಾ ಖುಷಿ ಆಯಿತು ನಿಮ್ಮ ಮಾತಿಂದ, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಆ ಕಾಂಪಿಟೇಷನ್ನ ಮುಗಿಸ್ತಾರೆ. ಸೊ ಇದಿಷ್ಟು ಕೂಡ ಇವತ್ತಿನ ಸಂಚಿಕೆ ಆಗಿತ್ತು ಸ್ನೇಹಿತರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಸೂರ್ಯ ಹಾಗೆ ಮೀನಾ ಜೊತೆಗೆ ಮೀನಾ ಒಂದು ಶ್ರುತಿ ಹಾಗೆಯೇ ರವಿಯ ಒಂದು ಕಾಂಪಿಟೇಷನ್ ಕೂಡ ಇರುತ್ತೆ. ಸೊ ಮಿಸ್ ಮಾಡಿದೆ, ಅದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇರಿ. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.